ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆಗ್ತಿಲ್ಲ ನನ್ನಿಂದ ಹೀಗಿರೋದಕ್ಕೆ. ನೀನು ನನ್ನಿಂದ ದೂರ ಆದರೆ ನಾನು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಪೂರ್ಣ. ನೀನು ಬೇಕು ನನಗೆ, ನನ್ನ ಪ್ರೀತಿ ಪೂರ್ಣ. ನೀನು ಮತ್ತೆ ನಿನಗೆ ನೋವು ಕೊಡೋ ಯೋಚನೆ ಮಾಡೋದಿಲ್ಲ ನಾನು. ಬಂದ್ಬಿಡು ವಾಪಸ್. ಕುಳಿತಲ್ಲೇ ಬೇಡುತ್ತಿದ್ದ ಭಾರ್ಗವ್. ಅವ ಮಾಡಬೇಕಿದ್ದ ಮೀಟಿಂಗ್ ಮುಗಿದಿತ್ತು. ಮತ್ತೆ ಯೋಚನೆಗಳ ಭಾರ ತಲೆಯ ಮೇಲಿತ್ತು. ಪೂರ್ಣ ಮನೆಯಲ್ಲಿ ತನ್ನ ಕಣ್ಮುಂದೆ ಇರದಿರುವುದು ಸಂಕಟ ಎನ್ನಿಸಿತ್ತು. ಹೀಗೆ ಇಲ್ಲಿ ಕುತ್ಕೊಂಡು ಬಂದ್ಬಿಡು ಪೂರ್ಣ ಅಂದರೆ ಬರೋದಿಲ್ಲ ಭಾರ್ಗವ್. ಅವಳು ತಪ್ಪು ಮಾಡಿರೋದು ನೀನು ಅಂದಮೇಲೆ ಹೋಗು, ಅವಳನ್ನು ಕರ್ಕೊಂಡು ಬಾ ನೀನೇ ಎಂದಿತು ಮನ. ಏನೋ ಹೊಳೆದಂತಾಗಿ ತಕ್ಷಣ ಕಣ್ತೆರೆದು ಎಚ್ಚೆತ್ತವ. ಹೌದು, ನಾನು ಪೂರ್ಣನ ಮನೆಗೆ ಕರ್ಕೊಂಡು ಹೋದರೆ ಅಮ್ಮನ ಕೋಪ ಕಡಿಮೆ ಆಗುತ್ತೆ. ಪೂರ್ಣ ಜೊತೆ ನಾನು ಖುಷಿಯಾಗಿದ್ದರೆ ಅವ್ರಿಗೂ ಖುಷಿ ಆಗುತ್ತೆ. ಎಸ್, ನಾನು ಈಗಲೇ ಪೂರ್ಣನ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ ಎಂದು ಉತ್ಸಾಹಿಯಾಗಿ ಮೇಲೆದ್ದವನೇ ತನ್ನ ಚೇಂಬರಿನ ಮೆಟ್ಟಿಲಿಳಿದು ಬಂದು, ಕಂಟಿ ನಾನು ಹೋಗ್ತಿದ್ದೀನಿ ಎದುರಾದ ಕಂಟಿಗೆ ಹೇಳುತ್ತಾ ಕಾರ್ ಹತ್ತಿ ಗಿರಿಧರ್ ಮನೆಯ ದಾರಿ ಹಿಡಿದ. ಮಾವನ ಹತ್ರ ಕ್ಷಮೆ ಕೇಳಿ ಮಾತಾಡಿ, ನಿಮ್ಮ ಮಗಳನ್ನ ನಾನು ನೀವು ಅಂದ್ಕೊಂಡಿರೋ ಥರ ರಾಣಿ ಹಾಗೇನೆ ನೋಡ್ಕೋತೀನಿ ಅಂತ ಹೇಳಿ ಪೂರ್ಣನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ಎಲ್ಲನೂ ಕ್ಲಿಯರ್ ಆಗುತ್ತೆ ಎಂದುಕೊಳ್ಳುತ್ತಾ ಡ್ರೈವ್ ಮಾಡುತ್ತಿದ್ದ ಭಾರ್ಗವ್. ಪೂರ್ಣ ತನ್ನಿಂದ ದೂರಾದದ್ದನ್ನು ಸಹಿಸಲಿಲ್ಲ ಅವ. ಅದರಲ್ಲೂ ಅವಳ ಜೊತೆ ಮಾತನಾಡಲು ಅವಕಾಶವೇ ಸಿಕ್ಕಿರಲಿಲ್ಲ ಅವನಿಗೆ. ಅವನಿಗೂ ಅವಳು ಮೊದಲ ಪ್ರೀತಿಯಲ್ಲವೇ? ಅವಳಿಗಾಗಿ ಅವನ ಹೃದಯ ಯಾವಾಗಲೂ ಮಿಡಿಯುತ್ತಿತ್ತು. ಆದರೆ ಅದು ಪ್ರೀತಿಯೆಂದು ಅರಿವಾದಾಗ ಅವ ಅವಳ ಮೇಲೆ ಕೋಪ ದ್ವೇಷ ಬೆಳೆಸಿಕೊಂಡಿದ್ದ. ಆದರೂ ಅವಳಿಗಾಗಿ ಸೋಲುತ್ತಿದ್ದ, ಸೋತು ಬಿಟ್ಟ ಕೂಡ. ಕೋಪ ಅಹಂಕಾರದಿಂದ ಅವ ಅವಳಿಗೆ ಎಷ್ಟೇ ನೋವು ಕೊಟ್ಟರೂ ಕೊನೆಯಲ್ಲಿ ಅವಳ ನೋವು ನೋಡಿ ತಾನೇ ಹೆಚ್ಚು ನೋವು ಉಣ್ಣುತ್ತಿದ್ದ. ವೇಗವಾಗಿಯೇ ಗಿರಿಧರ್ ಮನೆಗೆ ನಡೆದವ. ಪೂರ್ಣಳನ್ನು ತಾನು ಮನೆಗೆ ಕರೆದುಕೊಂಡು ಹೋಗಬಹುದೆಂಬ ಆಸೆಯೊಂದನ್ನು ಹೊತ್ತು ಮನೆಯ ಬಾಗಿಲಿಗೆ ಬಂದ. ಒಳಗೆ ಕಾಲಿಡುವ ಮೊದಲೇ, ಇಲ್ಲಿಗ್ಯಾಕೆ ಬಂದೆ ನೀನು ಎಂಬ ಧ್ವನಿ ಕೇಳಿತು. ದೇವಸ್ಥಾನಕ್ಕೆ ಹೋಗಿದ್ದ ಗಿರಿಧರ್ ಅದೇ ಸಮಯಕ್ಕೆ ಮನೆಗೆ ವಾಪಸ್ಸಾದರು. ತಾವು ದುಡುಕಿದರೆಂದು ಅಜ್ಜಿ ಹೇಳಿದಾಗ ಒಂಟಿಯಾಗಿ ಯೋಚಿಸಲು ದೇವಸ್ಥಾನಕ್ಕೆ ಹೋಗಿದ್ದರು. ಪೂರ್ಣಳ ಮಾತು, ಲಕ್ಷ್ಮಜ್ಜಿಯ ಮಾತು ಎಲ್ಲವನ್ನೂ ಒಮ್ಮೆ ಅವಲೋಕಿಸಿ ನೋಡಿದಾಗ ತಾವು ಅವಸರ ಪಟ್ಟರೆಂದು ಎನ್ನಿಸಿತ್ತವರಿಗೆ. ಅಷ್ಟೊಂದು ಕ್ರೂರಿಯೂ ಅಲ್ಲ ಗಿರಿಧರ್. ಪೂರ್ಣ ಸಾಕಿದ ಮಗಳಾದರೂ ಅವಳಿಗೆ ಏನೂ ತೊಂದರೆ ಆಗಬಾರದೆಂಬ ಕಾಳಜಿ ಅವರನ್ನು ಹಾಗೆ ನಡೆದುಕೊಳ್ಳುವಂತೆ ಮಾಡಿತ್ತು. ಸಮಾಧಾನದಿಂದ ಕುಳಿತು ಯೋಚಿಸಿದವರು ಅವರಾಗಿಯೇ ಮನೆಗೆ ಬಂದು ಮಾತನಾಡಲಿ, ಆಗ ಮುಂದೆ ಏನೆಂಬುದನ್ನು ನೋಡೋಣ ಎಂದು ನಿರ್ಧರಿಸಿ ಮನೆಗೆ ಮರಳಿದ್ದರು. ಅವರು ಮನೆಗೆ ಬರುವ ಸಮಯಕ್ಕೆ ಸರಿಯಾಗಿ ಭಾರ್ಗವ್ ಕೂಡ ಬಂದ. ಅವನನ್ನು ಹೊರಗೆ ನಿಲ್ಲಿಸಿ ತಾವು ಮನೆಯ ಒಳ ಬಂದವರೇ. ಯಾಕೆ ಬಂದೆ? ಮತ್ತೆ ನನ್ನ ಮಗಳಿಗೆ ನೋವು ಕೊಡೋದಕ್ಕ ಕೇಳಿದರು ಕಟುವಾಗಿಯೇ. ಮಾವ ಎಂದು ಭಾರ್ಗವ್ ಮಾತನಾಡುವಾಗ ಒಳಗಿನಿಂದ ಹೊರಬಂದ ವರುಣ, ಭಾರ್ಗವ್ ಬಾರಪ್ಪ ಒಳಗೆ ಎಂದು ಕರೆದರು. ಭಾರ್ಗವ್ ಗಿರಿಧರ್ ಮುಖ ನೋಡಿದ. ಮಾವ ಒಳಗಡೆ ಮಾತಾಡ್ತೀನಿ, ಬಾಗಿಲಲ್ಲೇ ನಿಂತು ಮಾತನಾಡುವುದು ಬೇಡವೆಂದು ಎಂದ. ಅದನ್ನರಿತ ಗಿರಿಧರ್ ಬಾ ಎಂದು ಕರೆಯದೆ ತಾವು ಹಾಲ್ಗೆ ಬಂದು ನಿಂತರು. ಭಾರ್ಗವ್ ಒಳ ಬಂದು ನಿಂತ. ಲಕ್ಷ್ಮಜ್ಜಿ ಕೂಡ ಬಂದರು. ಪೂರ್ಣ ಇನ್ನೂ ನಿದ್ದೆಯಲ್ಲಿದ್ದಳು. ಮಾವ ಪೂರ್ಣ ಕೇಳಿದ ಅತ್ತಿತ್ತ ಅವಳನ್ನೇ ನೋಡುತ್ತಾ. ಅವಳ್ಯಾಕೆ ನಿನಗೆ? ಬಂದಿದ್ದ ವಿಷಯ ಏನು ಅಂತ ಹೇಳು ಎಂದರು ಗಿರಿಧರ್ ಕೋಪದಲ್ಲಿ. ಗಿರಿ ಅಷ್ಟೊಂದು ಕಟುವಾಗಿ ಮಾತಾಡ್ಬೇಡ, ಜೋರು ಮಾಡಿದ ಲಕ್ಷ್ಮಜ್ಜಿ ಭಾರ್ಗವನನ್ನು ನೋಡುತ್ತಾ. ಪೂರ್ಣ ಮಲಗಿದಾಳೆ ಭಾರ್ಗವ್ ಎಂದರು. ಮಾವ ನನ್ನಿಂದ ತಪ್ಪಾಗಿದೆ, ನನ್ನ ತಪ್ಪನ್ನು ನಾನು ತಿದ್ಕೋತೀನಿ. ಪೂರ್ಣನ ನನ್ನ ಜೊತೆ ಕಳಿಸ್ಕೊಡಿ ಮಾವ ಕೇಳಿದ ಭಾರ್ಗವ್ ವಿನಯದಿಂದ. ಅವನ ಧ್ವನಿಗೆ ಎಚ್ಚರವಾದಳು ಪೂರ್ಣ. ಧ್ವನಿ ಆಲಿಸಿ ಭಾರ್ಗವ್ ಎಂದುಕೊಂಡವಳೇ ಮೇಲೆದ್ದು, ಭಾರ್ಗವ್ ಬಂದಿದ್ದಾನ ಎನ್ನುತ್ತಾ ಹೊರಬಂದಳು. ಭಾರ್ಗವ್ ಅವಳನ್ನೇ ನೋಡಿದ. ಪೂರ್ಣ ಕೂಡ ಅವನನ್ನೇ ನೋಡಿದಳು. ಅವನ ಮೊಗದಲ್ಲಿನ ಪಶ್ಚಾತ್ತಾಪ ಅವಳಿಗೆ ಸ್ಪಷ್ಟ. ನನ್ನ ಮಗಳನ್ನ ಸೊಸೆಯಾಗಿ ಕೊಡಿ ಅಂತ ಕೇಳುವಾಗ ಮನೆಯಲ್ಲಿರೋ ಎಲ್ಲರೂ ಬಂದಿದ್ರಿ, ಈಗ ತಪ್ಪಾಗಿದೆ ಅಂದಮೇಲೆ ಒಬ್ಬನೇ ಬಂದಿದೀಯಾ ಎಂದರು ಗಿರಿಧರ್. ಇಷ್ಟು ಬೇಗ ಪೂರ್ಣಳನ್ನು ಕಳುಹಿಸುವ ಮನ ಇರಲಿಲ್ಲ ಅವರಿಗೆ. ಮತ್ತೇನಾದರೂ ಅವಳಿಗೆ ನೋವಾದರೆ ಎಂಬ ಸಣ್ಣ ಭಯ ಈಗಲೂ ಇತ್ತು ಅವರಲ್ಲಿ. ಇದರಲ್ಲಿ ನನ್ನ ಮನೆಯವರಿಗೆ ಏನೂ ಅನ್ಬೇಡಿ ಮಾವ, ನಾನು ಇಲ್ಲಿ ಬಂದಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಮ್ಮ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತಾಡ್ತಿಲ್ಲ. ಅವ್ರ ಕೋಪ ತಣ್ಣಗಾಗಬೇಕು ಅಂದರೆ ನಾನು ಪೂರ್ಣನ ಕರ್ಕೊಂಡು ಹೋಗಬೇಕು ಎಂದ ಕೊನೆಯಲ್ಲಿ ಪೂರ್ಣಳನ್ನೇ ನೋಡುತ್ತಾ. ಓ, ಈಗಲೂ ಕಾರಣ ಇಟ್ಕೊಂಡೆ ನನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀಯಾ ಅವನನ್ನು ನೋಡದೆ ಕೇಳಿದರು. ಹಾಗಲ್ಲ ಮಾವ, ಇನ್ನು ಮುಂದೆ ನಿಮ್ಮ ಮಗಳಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಎಂದವನಿಗೆ ಪರಿಸ್ಥಿತಿಯ ಅರಿವಿತ್ತು. ತನ್ನ ಪ್ರೀತಿ ಹೇಳಲು ಅದು ಸರಿಯಾದ ಸಮಯವಲ್ಲ ಎಂದು ತಿಳಿದಿತ್ತು.
ನಿನ್ನ ತಾಯಿ ಬಂದು ಮಾತಾಡೋವರೆಗೂ ನಾನು ನನ್ನ ಮಗಳನ್ನ ಕಳಿಸೋದಿಲ್ಲ. ಒಂದೇ ಮಾತಿಗೆ ಎಂದ ಗಿರಿಧರ್ ಹಿಂದೆ ಕೈಕಟ್ಟಿ ನಿಂತರೂ ಎತ್ತಲೋ ನೋಡುತ್ತಾ ಭಾರ್ಗವ್ ಪೂರ್ಣಳನ್ನು ನೋಡಿದ. ಅವಳಲ್ಲೂ ಅವನಿಂದ ದೂರ ಇರಲಾಗದ ವೇದನೆಯೇ ಇತ್ತು. ಸರಿ ಮಾವ, ಅಮ್ಮನ್ನ ಕರ್ಕೊಂಡು ಬಂದು ನನ್ನ ಹೆಂಡತಿನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದವ ಹೊರನಡೆದ. ಪೂರ್ಣಳ ಕಣ್ತುಂಬಿತು ಅವ ನನ್ನ ಹೆಂಡತಿ ಎಂದಿದ್ದಕ್ಕೆ. ಶರು ಬಂದು ಮಾತಾಡಿದ್ರೆ ಪೂರ್ಣನ ಕಳಿಸ್ತೀಯಾಗಿರಿ ಕೇಳಿತು ಅಜ್ಜಿ. ಇವನ ಮುಖನೂ ನೋಡೋಕ್ಕೆ ಇಷ್ಟಪಡ್ತಿಲ್ಲ ಅಮ್ಮ ಅವರು. ಇವನು ಮೊದಲು ಅವ್ರ ಮನವೊಲಿಸಿ ಕರ್ಕೊಂಡು ಬರಲಿ, ಆಮೇಲೆ ನೋಡೋಣ ಎಂದವರೇ ಕೋಣೆಯ ಒಳನಡೆದರು. ಅತ್ತೆ ಭಾರ್ಗವನ ಮಾತಿಗೆ ಒಪ್ಕೊಂಡು ಬರ್ತಾರಾ? ಪ್ರಶ್ನೆ ಮೂಡಿತು ಪೂರ್ಣಳ ಮನದಲ್ಲಿ. ಇತ್ತ ಲಕ್ಷ್ಮಜ್ಜಿ ಫೋನ್ ಹಿಡಿದು ಪದ್ಮಜ್ಜಿಗೆ ಕರೆ ಮಾಡಿತು. ನಮ್ಮಿಬ್ಬರು ಸ್ನೇಹ ಸಂಬಂಧ ಆಗ್ತಿದೆ ಅಂತ ಖುಷಿಪಟ್ರೆ ಇದೇನು ಪದ್ಮ ಹೀಗಾಯಿತು ಕೇಳಿದರು ಲಕ್ಷ್ಮಜ್ಜಿ ದೇವಸ್ಥಾನದಲ್ಲಿ ಪದ್ಮಜ್ಜಿಯನ್ನು ಭೇಟಿಯಾದಾಗ. ನಡೆದು ಹೋದ ಘಟನೆಯಿಂದ ತಮ್ಮಿಬ್ಬರ ಸ್ನೇಹ ದೂರಾಗಬಾರದೆಂದು ಲಕ್ಷ್ಮಜ್ಜಿ ಪದ್ಮಜ್ಜಿಯ ಜೊತೆ ಮಾತನಾಡಿ ಎಲ್ಲ ಸರಿಪಡಿಸಬೇಕೆಂದು ನಿರ್ಧರಿಸಿ ದೇವಸ್ಥಾನಕ್ಕೆ ಬರ ಹೇಳಿದ್ದರು. ಎರಡು ಮನೆಯ ಹಿರಿಯರ ಮಾತು ಶುರುವಾಗಿತ್ತು. ಹೌದು ಲಕ್ಷ್ಮಿ, ನಮ್ಮ ಭಾರ್ಗವ್ ಮಾಡಿದ್ದು ತಪ್ಪೆ, ಆದರೆ ಅವನು ಕೆಟ್ಟೋನಲ್ಲ ಎಂದರು ಪದ್ಮಜ್ಜಿ. ಭಾರ್ಗವನ ಮೇಲೆ ಅಕ್ಕರೆ ಜಾಸ್ತಿ ಅವರಿಗೆ. ಅವನು ಕೆಟ್ಟೋನಲ್ಲ ಅಂತ ನಮಗೂ ಗೊತ್ತು. ಅದೇನೋ ಅವರಿಬ್ಬರ ಸಂಬಂಧ ಹಾಗೆ ಬೆಸ್ತಿತ್ತು ಅನಿಸುತ್ತೆ. ಅದಕ್ಕೆ ಅವರಿಬ್ಬರ ಮಧ್ಯೆ ಜಗಳ ಕಿತ್ತಾಟ ಆಗಿ ಕೊನೆಗೆ ಮದುವೆ ಆಗಿದೆ. ಆದರೆ ಇನ್ನು ಮುಂದೇನಾದರೂ ಅವರಿಬ್ಬರು ಹೊಂದ್ಕೊಂಡು ಹೋಗಬಹುದಲ್ಲ? ಅವ್ರಿಗೆ ತಿಳಿಸಿ ಹೇಳಿ ಅವರಿಬ್ಬರ ಜೀವನ ಸರಿ ಮಾಡಬಹುದಲ್ಲ? ಹಾಂ, ಮಾಡಬಹುದು ಲಕ್ಷ್ಮಿ. ಆದರೆ ಗಿರಿ ಅವಸರ ಮಾಡಿ ಪೂರ್ಣ ಈ ಮನೆ ಸೊಸೆಯಾಗಿರೋದು ಬೇಡ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಮುಂದೆ ಏನು ಮಾಡೋದು ಅಂತ ತಿಳಿತಿಲ್ಲ. ಶರು ಭಾರ್ಗವನ ಮೇಲೆ ಕೋಪ ಮಾಡಿಕೊಂಡು ಸೊಸೆ ಮನೆಗೆ ಬಂದು ವಾರದಲ್ಲೇ ತವ್ರ ಮನೆಗೆ ಹೋಗ್ಬಿಟ್ಲು ಅಂತ ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಬೇಸರದಿಂದ ನುಡಿಯಿತು ಪದ್ಮಜ್ಜಿ. ಅಧಿಕಾರನ ಮನೆಯವ್ರ ಕೈಗೆ ಕೊಟ್ಟಿದ್ದೀವಿ ಅಂತ ಅವ್ರ ಮನಸ್ಸಿಗೆ ಬಂದಾಗ ನಡ್ಕೋತಿದ್ದಾರೆ ಎಲ್ಲರೂ. ಮನೆಗೆ ಹಿರಿಯರಾಗಿ ನಾವಿಬ್ಬರೂ ಇಲ್ವಾ ಪದ್ಮ ಎಂದ ಲಕ್ಷ್ಮಜ್ಜಿ ಘಾಟಿ ಮುದುಕಿಯೇ. ಅಂದರೆ ಏನು ಮಾಡಬೇಕು ಲಕ್ಷ್ಮಿ? ನಿನ್ನ ಸೊಸೆಗೆ ಹೇಳು ನನ್ನ ಮನೆಗೆ ಬಂದು ಮಾತಾಡೋ ಅಂತ. ನಾನು ನನ್ನ ಮಗನಿಗೆ ಹೇಳ್ತೀನಿ ಅವ್ರ ಮನೆ ಸೊಸೆನ ಕಳಿಸ್ಕೊಡು ಅಂತ ಎಂದ ಲಕ್ಷ್ಮಜ್ಜಿ ಭಾರ್ಗವ್ ಮನೆಗೆ ಬಂದಾಗ ನಡೆದ ಘಟನೆಯನ್ನು ವಿವರಿಸಿತು. ತಪ್ಪು ನಮ್ಮ ಕಡೆ ಇದೆ ಅಂದಮೇಲೆ ನಾವೇ ಬರಬೇಕಲ್ಲ ನಿಮ್ಮ ಮನೆಗೆ ಎಂದಿತ್ತು ಪದ್ಮಜ್ಜಿ. ಹಾಂ, ನನ್ನ ಮೊಮ್ಮಗಳಿಗೆ ಏನೂ ಕಡಿಮೆ ಇಲ್ಲ. ಲಕ್ಷ್ಮಿ ಇದ್ದಾಗಿದ್ದಾಳೆ ನನ್ನ ಥರ. ಜಂಬಾ ಅಜ್ಜಿ ಎದ್ದು ಹೌದೌದು ಎಂದು ಪದ್ಮಜ್ಜಿ ಅಣಕಿಸಿದಾಗ ಇಬ್ಬರೂ ಜೊತೆಯಾಗಿಯೇ ನಕ್ಕರು. ಹಾಗಲ್ಲ ಪದ್ಮ, ಇವ್ರಿವ್ರ ಗರ್ವಕ್ಕೆ ಈಗ ತಾನೇ ಒಂದಾಗ್ತಿರೋ, ಮುಂದೆ ಬದುಕಿ ಬಾಳ್ಬೇಕಾಗ್ತಿರೋ ಆ ಜೋಡಿಗಳು ದೂರ ಆಗಬಾರ್ದಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಬರುತ್ತೆ, ಅದನ್ನು ಅವರೇ ಸರಿ ಮಾಡ್ಕೋಬೇಕು. ಅವರಿಂದ ಆಗದಿದ್ರೆ ನಾವು ಸರಿ ಮಾಡಬೇಕು. ಈಗಿನ ಕಾಲದ ಮಕ್ಕಳಿಗೆ ಸಂಬಂಧಗಳನ್ನ ನಿಭಾಯಿಸೋದು ಕಷ್ಟ ಆಗ್ಬೋದು. ಹಾಗಂತ ಅವ್ರು ಮಾಡಿದ್ದೇ ಸರಿ ಅಂತ ಹಿರಿಯರಾಗಿ ನಾವು ಸುಮ್ಮನಿರಬಾರ್ದು ಅಲ್ವಾ? ಹೌದು ಲಕ್ಷ್ಮಿ, ನೀನು ಹೇಳೋದು ಸರಿಯಾಗಿದೆ. ನಾನು ಶರು ಜೊತೆ ಮಾತಾಡ್ತೀನಿ ಎಂದ ಪದ್ಮಜ್ಜಿ ನಿಧಾನವಾಗಿ ಮೇಲೆದ್ದರು. ಲಕ್ಷ್ಮಜ್ಜಿಯೂ ಬಂದ ಕೆಲಸ ಮುಗಿಯಿತೆಂದು ಮನೆಯ ದಾರಿ ಹಿಡಿಯಿತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.